ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಬಹು ವರ್ಷಗಳ ನಂತರ, ಬಹು ಬೇಡಿಕೆ ಹಾಗೂ ಬಹು ಹೋರಾಟಗಳ, ಬಹು ಮನವಿಗಳ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ಇದುವರೆಗೆ ಮಹಿಳಾ ಅಭ್ಯರ್ಥಿಗಳನ್ನೇ ನೇಮಕ ಮಾಡದಂತಹ ಒಂದು ಇಲಾಖೆಗೆ ಇವಾಗ ಅಂತೂ ಇಂತೂ ಸರ್ಕಾರಿ ಹುದ್ದೆಗಳಾಗಿ ಭರ್ತಿ ಮಾಡ್ಕೊಳ್ಳಿಕ್ಕೆ, ನೇರ ನೇಮಕಾತಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ಅನುಮತಿಯನ್ನ ನೀಡಿ ಆದೇಶವನ್ನ ಸಹ ನೀಡಿದೆ. ಇನ್ನು ಮುಂದೆ ಈ ಒಂದು ಇಲಾಖೆಗೆ 10% ಹುದ್ದೆಗಳನ್ನು ಮೀಸಲಾತಿಯನ್ನು 10% ಆ ಒಂದು ಇಲಾಖೆಯಲ್ಲಿ ಎಷ್ಟಾರು ಹುದ್ದೆಗಳಿರಲಿ, 100 ಹುದ್ದೆಗಳಲ್ಲಿ 10% ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲು ಅಂತೇಳಿ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರೋದು. ಇನ್ನು ಮುಂದೆ ಮಹಿಳಾ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಇಲಾಖೆಯಲ್ಲಿ 10% ಹುದ್ದೆಗಳು ಮೀಸಲು ಅಂತೇಳಿ ಆದೇಶನ ಹೊರಡಿಸಿದೆ. ಅದು ಯಾವ ಇಲಾಖೆ ಅಂತ ಹೇಳಿದ್ರೆ, ಇದುವರೆಗೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಈ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳನ್ನು ನೇಮಕನೆ ಮಾಡಿರಲಿಲ್ಲ. ಅಂತಹ ಒಂದು ಇಲಾಖೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ. ಏನು ಫೈರ್ ಮೆನ್ ಅಂತೇಳಿ ವರ್ಕ್ ಮಾಡ್ತಿದ್ದಾರೋ ಆ ಒಂದು ಇಲಾಖೆನಲ್ಲಿ ಈಗ ಅಗ್ನಿ ಅವಘಡ ಆಗಿರ್ಬೋದು, ಅಥವಾ ತುರ್ತು ಸೇವೆಗಳು ಅಂತ ಬಂದಾಗ ಜಾನುವಾರುಗಳ ಒಂದು ರಕ್ಷಣೆ ಆಗಿರ್ಬೋದು, ಅಥವಾ ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು, ಇಂತಹ ಸಮಯದಲ್ಲಿ ಏನು ರಕ್ಷಣೆಗಾಗಿ ಬರ್ತಾರಲ್ಲ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ, ಆ ಒಂದು ಇಲಾಖೆಯಲ್ಲಿ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೂ ಸಹ ಮೀಸಲಾತಿಯನ್ನು ಘೋಷಿಸಿ ಆದೇಶವನ್ನ ಹೊರಡಿಸಿದೆ. ಇನ್ನು ಮುಂದೆ 10% ಹುದ್ದೆಗಳನ್ನ ಮಹಿಳಾ ಅಭ್ಯರ್ಥಿಗಳು ಮೀಸಲಿಟ್ಟು ನೇರ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಒಂದು ಅವಕಾಶವನ್ನ ನೀಡಿ ಆದೇಶವನ್ನ ಹೊರಡಿಸಿರೋದು. ಸೊ ಒಟ್ಟಾರೆ ಈ ಒಂದು ಇಲಾಖೆಯಲ್ಲಿ ಈಗ ಆಲ್ರೆಡಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಅಂಡರ್ನಲ್ಲಿ ಒಟ್ಟಾರೆ 7,159 ಹುದ್ದೆಗಳನ್ನ ಮಂಜೂರು ಮಾಡಲಾಗಿರೋದು. ಅಂದ್ರೆ ಆ ಒಂದು ಇಲಾಖೆಗೆ ಇಷ್ಟು ಸರ್ಕಾರಿ ಹುದ್ದೆಗಳು ಬೇಕು ಅಂತ ಹೇಳಿ ಮಂಜೂರಾಗಿರೋದು. ಆದ್ರೆ ಅಷ್ಟು ಹುದ್ದೆಗಳಲ್ಲಿ ಈಗ ಆಲ್ರೆಡಿ ಹೈಯರ್ ಮಾಡಿ, ಅಂದ್ರೆ ನೇಮಕಾತಿ ಮಾಡಿ ಕೆಲಸವನ್ನ ನಿರ್ವಹಣೆ ಮಾಡ್ತಿರುವಂತಹ ಸಿಬ್ಬಂದಿಯ ಒಂದು ಸಂಖ್ಯೆ 5,272 ಸಿಬ್ಬಂದಿ. ಸೊ ಇನ್ನು ಉಳಿಕೆ ಎಷ್ಟು ಆಗಿದ್ರೆ ಅಂತ ಹೇಳಿದ್ರೆ 1,887 ಹುದ್ದೆಗಳು ಖಾಲಿ ಇದಾವೆ. ಸೊ ಈ ಹುದ್ದೆಗಳ ಪೈಕಿ 10% ಹುದ್ದೆಗಳು 10% ಹುದ್ದೆಗಳು ಮಹಿಳೆಯರಿಗೆ ಮೀಸಲಿರುತ್ತವೆ, ಮಹಿಳಾ ಅಭ್ಯರ್ಥಿಗಳಿಗೆ. ಸೊ ಈ ಒಂದು ಇಲಾಖೆನಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಅಂತೇಳಿ ಇಲ್ಲಿ ಈ ಒಂದು ಇಲಾಖೆನಲ್ಲಿ ನೇಮಕಾತಿ ಮಾಡಲಾಗ್ತಿತ್ತು. ಸೊ ಫೈರ್ ಮೆನ್ ಮತ್ತೆ ಲೀಡಿಂಗ್ ಫೈರ್ ಮೆನ್ ಅಂತೇಳಿ ಈ ಹುದ್ದೆಗಳನ್ನ ನೇಮಕಾತಿ ಮಾಡಲಾಗಿತ್ತು. ಇವಾಗ ಮಹಿಳೆಯರನ್ನ ನೇಮಕಾತಿ ಮಾಡಿಕೊಳ್ಳುವಂತ ಒಂದು ಸಲುವಾಗಿ ಇವಾಗ ಆ ಹುದ್ದೆಗಳಿಗೆ ಮರುನಾಮಕರಣವನ್ನು ಸಹ ಮಾಡಲಾಗಿದೆ. ಸೊ ಮರುನಾಮಕರಣ ಮಾಡಿ ಏನು ರೀನೇಮ್ ನೀಡಲಾಗಿದೆ ಅಂತ ಹೇಳಿದ್ರೆ ಫೈರ್ ಫೈಟರ್ ಮತ್ತೆ ಲೀಡಿಂಗ್ ಫೈರ್ ಫೈಟರ್ ಅಂತೇಳಿ. ಸೊ ಈ ಹುದ್ದೆಗಳಿಗೆ ಈ ರೀತಿ ಒಂದು ಮರುನಾಮಕರಣವನ್ನ ಮಾಡಿ ಇವಾಗ ಈ ಹುದ್ದೆಗಳಿಗೆ ಮಹಿಳೆಯರಿಗೂ ಸಹ ಈ ಒಂದು ಇಲಾಖೆಯಲ್ಲಿ 10% ಹುದ್ದೆಗಳನ್ನ ಗ್ಯಾರಂಟಿ ಮಾಡಿದೆ ಕರ್ನಾಟಕ ಸರ್ಕಾರ. ಸೊ ಆದ್ರೆ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ PUC ಆದವರು, SSLC ಆದವರು, ಹಾಗೇನೆ ಪದವಿ ಪಾಸ್ ಆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಇರುತ್ತೆ. ಫೈರ್ಮನ್ ಮತ್ತೆ ಏನು ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆದ್ರೆ ಆದೇಶವನ್ನ ಹೊರಡಿಸಿದೆ 10% ಹುದ್ದೆಗಳನ್ನ ನೇರ ನೇಮಕಾತಿಯಲ್ಲಿ ಒಂದು ಮೀಸಲಿಡಬೇಕು ಅಂತೇಳಿ. ಯಾವಾಗ ಈಗ 1,887 ಹುದ್ದೆಗಳು ಖಾಲಿ ಇರೋದು, ಆ ಹುದ್ದೆಗಳನ್ನ ಯಾವಾಗ ನೇರ ನೇಮಕಾತಿ ಮಾಡ್ತೀರಿ ಅಂತೇಳಿ ರಾಜ್ಯ ಸರ್ಕಾರ ಈವರೆಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಸೊ ಆದ್ರೆ ಯಾರು ಸರ್ಕಾರಿ ಹುದ್ದೆಗಳಲ್ಲಿ ಆಸಕ್ತರಾಗಿದ್ದೀರೋ ಅವರು ಈ ಒಂದು ಹುದ್ದೆಗಳಿಗೂ ಸಹ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಸಿದ್ಧರಾಗಿ, ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಯೂ ಸಹ ಇರುತ್ತೆ. ಸೊ ಈ ಒಂದು ಹುದ್ದೆಗೆ ನೇರ ನೇಮಕಾತಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರೆ ನೀವು ದೈಹಿಕವಾಗೂ ಸಹ ಸದೃಢವಾಗಿರಬೇಕಾಗಿರುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಹಿಳಾ ಉದ್ಯೋಗ ಆಕಾಂಕ್ಷಿಗಳು, ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಸಿದ್ಧತೆ ನಡೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಹಾಗೆಯೇ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಹಾಗೆಯೇ ಪ್ರಶ್ನೆಗಳು, ಡೌಟ್ಸ್ಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.